ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. राजाधिराज सद्गुरुनाथ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त परम पूज्यरिरतಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸ್ವಾಮಿಗಳವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮವನ್ನು ಸಮರ್ಪಿಸಿ, ಹಾಗೂ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಮಧುರಖಂಡಿ ಕಮರಿ ಮಠಾಧೀಶರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸ್ವಾಮಿಗಳವರ ನಂದೀಶ್ವರಪುರದ ಹೊರಕಮರಿ ಮಠದಲ್ಲಿ ಮಂಗಲವಾಗಿರ್ತಕ್ಕಂಥ ಶ್ರಾವಣ ಮಾಸದ ಈ ಶುಭ ಸಮಯದಲ್ಲಿ ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತೃಮತಕ್ಕಂಥ ಗ್ರಂಥದ 9ನೇ ಭಾಗದ ವಿಷಯವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶುರು ಮಾಡಲು ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಸದ್ಗುರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಶ್ರವಣ ಮಾಡುವ ಸರ್ವ ಸದ್ಭಕ್ತರ ಸದ್ಗುರುಕ್ಕೆ ಸಾಕ್ಷೀಭೂತವಾಗಿ ಬಿಡುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ, ನಾವೆಲ್ಲ ಸದ್ಗುರುವರ ದಿವ್ಯ ಅನುಗ್ರಹದಿಂದ ನಂದೀಶ್ವರದ ಸದ್ಗುರುವರ ಶ್ರೀ ಕ್ಷೇತ್ರವಿರ್ತಕ್ಕಂಥ ಕಮರಿ ಮಠದಲ್ಲಿ ಸದ್ಗುರುವರ ಚರಿತ್ರೆ ಶ್ರವಣ ಮಾಡ್ತಾ ಬಂದೀವಿ. ಶ್ರವಣ ಮನನ ನಿಧ್ಯಾಸನ ಮಾಡ್ತಕ್ಕಂಥದ್ದು ಶ್ರೇಷ್ಠದ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವ ವಿನಯಣೆ ಅಂತ ಹೇಳುವಾಗ, ಅಂದರೆ ಯಾಜ್ಞವಲ್ಕ್ಯ ಮಹಾಮುನಿಗಳು ತಮ್ಮ ಪತ್ನಿ ಇರ್ತಕ್ಕಂಥ ಮೈತ್ರಾಗ ಹೇಳ್ತಾರೆ, ಗುರುವಚನವೇ ಶ್ರುತಿ ಅಂದರೆ ಗುರುಗಳ ವಚನ ಏನಿರ್ತಂದ್ರೆ ಶ್ರುತಿ ಅಂತ. ಶ್ರುತಿ ಅಂದರೆ ಉಪನಿಷತ್ತುಗಳು. ಗುರುವಚನವೇ ಶ್ರುತಿ ಅಂದರೆ ಉಪನಿಷತ್ತುಗಳು. ಗುರುವಚನವೇ ಸ್ಮೃತಿ, ಗುರುವಚನವೇ ಸ್ಮೃತಿ ಅಂದರೆ ಹೇಳಿದ್ರೆ ಶ್ರೀಮದ್ ಭಗವದ್ಗೀತೆ ಸ್ಮೃತಿಗಳಂಥದ್ದು. ಆಮೇಲೆ ಇನ್ನು ಕೂಡ ಸ್ಮೃತಿಯನ್ನೇ ಸ್ಮರಿಸಿ ಪೇಳಿದ ಅತಿಶಯದ ಋಷಿ ವಾಕ್ಯ ಸ್ಮೃತಿಯನ್ನು ಸಲ್ಲ ಸರ್ವಜನ ಸೇವೆ ಮಾಗಿ ಅಂತಕೊಂಡು ಹೇಳಿ ಕೂಡ ಈ ವಿಷಯ ಬರ್ತದೆ. ಪರಮಾರ್ಥ ಗೀತೆ ಕೂಡ ಅದು ಸ್ಮೃತಿ ಗ್ರಂಥ. ಯಾವ ಉಪನಿಷತ್ತುಗಳವಲ್ಲ ಆ ಉಪನಿಷತ್ತುಗಳನ್ನು ಸ್ವೀಕಾರ ಮಾಡಿಕೊಂಡು ಅದರ ವಿಷಯವನ್ನು ಅದನ್ನು ಸ್ಮರಿಸ್ಕೊಂಡು ಇಲ್ಲಿ ಹೇಳ್ತಾರಲ್ಲ, ಅದು ಉಪನಿಷತ್ತು ಶ್ರುತಿಗಳು. ಅವುಗಳ ಸ್ಮರಿಸಿಕೊಂಡು ಅದಕ್ಕೆ ಅನುಸಾರವಾಗಿ ನಡೆದಕ್ಕಂಥ ಏನು ಗ್ರಂಥವ ಆ ಗ್ರಂಥಗಳಿಗೆ ಸ್ಮೃತಿ ಗ್ರಂಥದ್ದು. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವ ವಿನಯಳೆ. ಹೇ ವಿನಯಳೆ, ವಿನಯಳೆ ಅಂದರೆ ಇನಿಯಳೆ ಅಂತ ಹೇಳುವಾಗ ಅದು ತನ್ನ ಪತ್ನಿಯನ್ನು ಕುರಿತು ಹೇಳ್ತಕ್ಕಂಥದ್ದು ಇನಿಯಳೆ. ಗುರುವಚನ ಸರ್ವ ಎಲ್ಲ ಗುರುವಚನದ. ಗುರುವಚನ ಬಿಟ್ಟರೆ ಈ ಜಗತ್ತಿನಲ್ಲಿ ಏನೂ ಇಲ್ಲ, ಎಲ್ಲವೂ ಗುರುವಚನದ ಅಂತ ಹೇಳ್ತಾರೆ. ಗುರುವಚನ ಅಂದರೆ ಇನ್ನೊಂದು ಅರ್ಥ ಶ್ರೇಷ್ಠ ವಚನ ಅಂತ. ಗುರುಗಳ ವಚನ ಶ್ರೇಷ್ಠ ವಚನ. ಗುರುಗಳ ವಚನವನ್ನು ಮೀರ್ತಕ್ಕಂಥ ಜಗತ್ತಿನಲ್ಲಿ ಮತ್ತೆಲ್ಲೂ ಕೂಡ ಯಾವುದೂ ಇಲ್ಲವೇ ಇಲ್ಲ. ಅದರಿಂದ ಅಂಥ ಗುರುಗಳ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುರುಗಳ ಚರಿತ್ರೆ ನಾವೆಲ್ಲ ನೋಡ್ತಾ ಬಂದೀವಿ. ಆದಮೇಲೆ ಸದ್ಗುರುವರ ಚರಿತ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಚರಿತ್ರೆ ನಾವೆಲ್ಲ ಸದ್ಗುರುವರ ವಿಷಯವನ್ನು ಶ್ರವಣ ಮಾಡ್ತಾ ಇದ್ದೀವಿ. ಶ್ರವಣ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ಮತ್ತು
ಹೇಗೆ ಭಕ್ತಿಯಿಂದ ಇರಬೇಕು ಅಂತಂದ್ರೆ ಮತ್ತು ಅದರ ಅವಶ್ಯಕತೆ ಎಷ್ಟಿರ್ತದೆ, ಅವಶ್ಯಕತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಇರ್ತದೆ. ಈ ಸ್ವಾಮಿ ವಿವೇಕಾನಂದ ಗುರುಗಳು ಸನ್ಯಾಸ ಪೂರ್ವದಲ್ಲಿ ಯಾರು ಅಲ್ಲೇನು ಅವರು ವಿಜ್ಞಾನ ಗ್ರಂಥಾದಿಗಳು ಓದಿರ್ತಕ್ಕಂಥವ್ರು ಗುರುಗಳನ್ನು ಕುರಿತು ಕೇಳ್ತಾರೆ. ಅಲ್ಲೆಲ್ಲಿ ಹೋಗ್ತಾಯಿದ್ರು. ಹೋಗಿ ಕೇಳಿದವರು, ನೀವು ದೇವ್ರು ನೋಡಿದ್ರೇನ್ರಿ ಅಂತ ಕೇಳ್ತಾರೆ. ಹೋಗಿ ಯಾರು ಮಾತನ್ನು ಕಾಡ್ತೀವಿ, ನೀವು ದೇವ್ರು ನೋಡಿದ್ರೇನ್ರಿ ಅಂತ. ಇಲ್ಲಪ್ಪ ನಾವು ನೋಡಿಲ್ಲ ಅಂತ ಹೇಳಿದ್ರು. ಹೀಗೆ ಎಷ್ಟೋ ಮಂದಿ ಕೇಳಿ ನೋಡಿಲ್ಲ ಅಂದರು. ದೇವ್ರನ್ನ ಯಾರು ನೋಡಿರ್ಬೋದು, ಯಾರು ದರ್ಶನ ಆಗ್ಬೋದು ಎಲ್ಲ ಕೇಳ್ತಾ ಹೋದರು. ಮತ್ತು ವಕೀಲ ವೃತ್ತಿ ಕೂಡ ಮಾಡಿದ್ರು. ಹೀಗಾಗಿ ಹೊಸರು ರಾಮಕೃಷ್ಣ ಪರಮಹಂಸರ ಗುರುಗಳ ಸನ್ನಿಧಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಯಾರೋ ಒಬ್ರು ಹೇಳ್ತಾರೆ, ಯಾರೋ ದೇವ್ರನ್ನ ನೋಡಿದ್ರಿ ಕೇಳ್ತಾ ಇದ್ರೆ ಹೇಳ್ತಾರೆ. ನೀವು ಯಾರು ದೇವ್ರು ನೋಡಿ ಅವ್ರನ್ನ ಕೇಳ್ತಾ ಇರಲಿಲ್ಲ, ನೋಡಿದ್ರೆ ಹೋಗಿ ಕೇಳಬೇಕಲ್ಲ. ಅದಕ್ಕಾಗಿ ದಕ್ಷಿಣೇಶ್ವರ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಲ್ಲಿ ಗುರುಗಳಿದ್ದಾರೆ, ಹೋಗಿ ಅವ್ರು ಭೇಟಿಯಾಗಿ ಕೇಳ್ರಿ, ದೇವ್ರು ನೋಡಿದಾರೆ ಅವ್ರು ನಿಮ್ಮ ಉತ್ತರ ಹೇಳ್ತಾರಂತ. ಆಯಿತು ಅಂತ ಹೇಳಿ ಅಲ್ಲಿ ಹೋದ್ರಿ. ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿದರು. ತಾವು ದೇವ್ರು ನೋಡಿದ್ರೇನ್ರಿ ಅಂತ ಕೇಳಿದ್ರು. ನೋಡಿದ್ದೇವೆ ಅಂತ ಹೇಳಿದ್ರು. ಅವರು ನೋಡಿದ್ದೇವೆ. ಸಂತೋಷ ಆಯ್ತಾರೆ. ಇಲ್ಲಿ ಪರ್ಯಂತ ಒಬ್ಬರು ನೋಡಿದ್ದೇವೆ ಅಂತ ಹೇಳಿರಲಿಲ್ಲ. ಎಷ್ಟೋ ದಿವಸ ಆಯಿತು. ಆಗ ಸಂತೋಷ ಆಯಿತು. ಅವರು ಹಾಗಾದರೆ ತೋರಿಸ್ಬಿಡ್ರಿ ಅಂತ ನೋಡಿದ್ವಿ ಅಂದ್ಕೊಳ್ಳಿ ತೋರಿಸ್ಬಿಡ್ರಿ, ದರ್ಶನ ಅಲ್ಲಿ ನಮಗೆ ಹೇಳಿದರು. ಹೇಳಿದಾಗ ಗುರು ಹೇಳಿದರು, ದೇವರ ದರ್ಶನ ಆಗಬೇಕಾದ್ರೆ ಪವಿತ್ರ ಬೇಕಲ್ಲ, ಪವಿತ್ರ ಬೇಕು. ಅದಕ್ಕಾಗಿ ಸ್ನಾನ ಮಾಡ್ಕೊಂಡು ಬರೋಣ, ನಡಿ ಹೋಗೋಣ. ಸ್ನಾನ ಆದಂಥ ದೇವ್ರ ದರ್ಶನ ಆಗ್ತಾರೆ. ಒಳ್ಳೆಯ ಕಾರ್ಯಗಳು ಪವಿತ್ರ ಬೇಕಲ್ಲ ಅಂತ ಹೇಳಿದ್ರು. ಹ್ಞೂ ರೀ ಅಂತ ಹೇಳಿದ್ರು. ನಡೀತು ಒಳ್ಳೆ ಗುರುಗಳು ಕರೆದುಕೊಂಡು ಹೋದರು. ನದಿಗೆ ಹೋದರು. ನದಿ ಇವ್ರಿಗೆ ಈಜೋದು ಭಾಳ ಈಜು ಹೋಗು ಅಂತೇಳಿದ್ರು. ಹೋದ್ರಿ. ಭಾಳಷ್ಟು ಈಜಿರತ್ತ ಆಗಿತ್ತಾಗತ್ತ ಈಜ್ತಾ ಹೋದ್ರು. ಅವು ಸಾಕಾಗಿ ಇನ್ನೂ ಈಜು ಹೋಗು, ಮತ್ತು ಕೈ ಸ್ವರೂಪದ ಈಜಿಸಿದ್ರು. ಈಜು ಆಯಿತು. ಆಮೇಲೆ ಬಾ ಅಂತ ಹೇಳಿದ್ರು. ದಂಡಿ ಬಂದರು. ಆಗ ಬಂದು ಸಂತೋಷ ಆಯಿತು. ದೇವ್ರು ನೋಡ್ತೀನು ಅಂತ. ಹ್ಞೂ ರೀ, ನೀರೊಳಗೆ ಮುಳುಗಂತ ಹೇಳಿದ್ರು. ಮುಳುಗಿದ್ರಂತ ರಾಮಕೃಷ್ಣ ಪರಮಹಂಸರು ಈ ಕುತ್ತಿಗೆ ಮೇಲೆ ಕೈ ಇರಿಸಿ ನೀರೊಳಗೆ ಒತ್ತಿ ಹಿಡಿದ್ಬಿಟ್ರಿ. ಹಿಡಿದ್ರು. ಇವರು ಭಾಳಷ್ಟು ಅವ್ರ ಶಕ್ತಿ ಸಂಪನ್ನರು, ಅವ್ರಿಗಿಂತ ಶಕ್ತಿ, ಇವರು ವಿಶೇಷವಾದ ಶಕ್ತಿ ಸಂಪನ್ನರು, ತಪೋನಿಧಿಗಳು ಮತ್ತು ದೇಹದಿಂದ ಕೂಡ ಶಕ್ತಿ ಸಂಪನ್ನರು. ಹೀಗೆ ಗಟ್ಟಿಯಾಗಿ ಹಿಡಿದ್ಬಿಟ್ರು. ಸ್ವಾಮಿ ವಿವೇಕಾನಂದರು ಹಿಡಿದ್ರೆ ಏನಾಯ್ತು ಅಂದ್ರೆ ಆಗ 1 ನಿಮಿಷ ಆಯಿತು, ಏನನ್ಸಲ್ಲ 2 ನಿಮಿಷ ಆಯಿತು, ಏನನ್ಸಲ್ಲ 3 ನಿಮಿಷ 4 ನಿಮಿಷ ಆಗ ಸಾಯ್ದು ಅವ್ರು ಬಿಡಲೇ ಇಲ್ಲ. ಶ್ವಾಸ ತೊಡ್ಕೊಳ್ದೇವಾಗ ಅಲ್ಲಿ ನೋಡಿ ಸ್ವಾಮಿ ವಿವೇಕಾನಂದ ಒದ್ದಾಡ್ಲಿಕ್ಕತ್ತು. ಹತ್ತೊಮ್ಮೆ ಒದ್ದಾಡಿದ್ರು. ಭಾಳ ಒದ್ದಾಡಿದ್ರು. ನಾನು ಉಳಿದು ಸಾಧ್ಯ ಇಲ್ಲ, ನನ್ನ ದೇಹತೆ ಆಗುತ್ತಂತ ಹಾಗೆ ಅನಿಸ್ಬಿಡ್ತು. ಒದ್ದಾಡಿದ್ರು ಬಿಡಲಿಲ್ಲ. ಅವರು ಗಟ್ಟಿ ಏನು ಹಿಡಿದ್ರು, ಒದ್ದಾಡಿದ್ರು ಬಿಡಲಿಲ್ಲ. ಭಾಳ ಒದ್ದಾಡಿದ್ರು. ಇನ್ನು ನಾವು ಬದುಕೋದೇ ಸಾಧ್ಯ ಇಲ್ಲ ಅಂತ ಅನಿಸ್ಬಿಡ್ತು. ಭಾಳಷ್ಟು ಒದ್ದಾಡಿದ್ರು. ಕೊನೆಗೆ ಇವ್ರು ಗುರ್ತಾದ್ರೆ ಯಾವಾಗ ಬಿಡಬೇಕು, ಇವ್ರು ಗುರ್ತಿದ್ದೇ ಇರ್ತದೆ. ಅವ್ರನ್ನ ಕೊಲ್ಲುಗೋಸ್ಕರ ಮಾಡಿಲ್ಲ, ದೇವ್ರು ತೋರಿಸ್ಬೇಕಲ್ಲ. ಗಟ್ಟಿಯಾಗಿ ಹಿಡಿದ್ರು. ಕೊನೆಗೆ ಭಾಳಷ್ಟು ಒದ್ದಾಡಿ ಇನ್ನು ಮುಗಿಯಿತು ಅನ್ನುವಾಗ ಕೈ ಬಿಟ್ಬಿಟ್ರು. ಎದ್ದು ಕೂಡಲೇ ಕೇಳಿದ್ರು, ದೇವ್ರ ದರ್ಶನ ಆದ್ರು ಅಂತ ಕೇಳಿದ್ರು. ಎದ್ದು ಕೂಡಲೇ ಅವರಂದ್ರು, ಯಾರನ್ನ ಕೊಲ್ತಿದ್ರು ಅಂತ. ದೇವ್ರ ದರ್ಶನ ಆಗ್ತಾರೆ. ಗಟ್ಟಿ ಹಿಡಿದು ಬಿಟ್ಟರೆ ಶ್ವಾಸ ಬಂದ್ರೆ ಸಾಕಾಗಿತ್ತು ನನಗೆ. ದೇವ್ರು ಯಾವ ದರ್ಶನ ಆಗ್ತಾರೆ, ಈ ಮುಳಿಸಿದ ದೇವ್ರ ದರ್ಶನ ಆಗ್ತಾರೆ ಅಂತಾರೆ ಅಂತ ಹೇಳಿದ್ರು. ಅವರಂದ್ರು, ಅಲ್ಲಪ್ಪ ಮುಳುಗಿರೋ ದರ್ಶನ ಆಗ್ತಾರೆ ದೇವ್ರಂತ. ಹೋಗ್ರಿ, ದೇವ್ರ ದರ್ಶನ ಆಗಲಿಲ್ಲ, ನಿನಗೆ ಅನಿಸಿದ್ರೆ ಏನು ಅನಿಸ್ತು ಹೇಳಿ ನೋಡೋಣ. ಏನು ಅನಿಸ್ತು ನಿನಗೆ? ನನಗೇನು ಅನಿಸಲಿಲ್ಲ ರೀ. ನನಗೆ ವಾಯು ಶೀಘ್ರ ಸಾಕು, ಪ್ರಾಣವಾಯು ಬೇಕಲ್ಲ, ಆಮ್ಲಜನಕ ಅದು ಶೀಘ್ರ ಸಾಕು ಅನಿಸ್ತು. ನಿಮ್ಮ ಕೈ ತಪ್ಪಿಸ್ಕೋಬೇಕಂದ್ರೆ ನೀವು ಕೇಳಲಿಲ್ಲ, ಹಾಗೆ ಗಟ್ಟಿಯಾಗಿ ಹಿಡಿದ್ಬಿಟ್ರಿ. ದಷ್ಟಬಿಟ್ಟಿದ್ರಿ, ನಾನು ಬಿಡಲೇ ಇಲ್ಲ. ಏನೋ ನಾನು ಶಕ್ತಿ ಸಂಪನ್ನ ನಿಮ್ಮ ಕೈ ಬದುಕೊಂಡು ಉಳಿದು ಬಂದೆ ನಾನು. ಮತ್ತೆ ಯಾರು ಸತ್ತು ಹೋಗ್ತಿದ್ರು ಅಂತ ಹೇಳಿದ್ರು. ಹಾಗಂದ್ರು, ಹೌದಪ್ಪ ನಿನಗೆ ವಾಯು ಅವಶ್ಯ ಇತ್ತಲ್ಲ? ಹ್ಞೂ ಮತ್ತೆ ರೀ, ಭಾಳಷ್ಟು ಅವಶ್ಯ ಇತ್ತು. ಅವರು ಅಂದರು, ವಾಯು ಇನ್ನೊಂದು ಸ್ವಲ್ಪ ಹಿಡಿದ್ರೆ ನಾವು ಉಳಿದು ಸಾಧ್ಯ ಇಲ್ಲ ಅನಿಸುತ್ತಲ್ಲ? ಹೌದ್ರಿ, ಅನಿಸಿತ್ತು. ಈಗ ಬಿಟ್ಬಿಟ್ಟು ನಂತರ ಏನಿಸ್ತದೆ? ಸಂತೋಷ ಆಯಿತು, ವಾಯು ಸಿಕ್ತು, ಬದುಕಿದೆ ನಾನು, ಸಂತೋಷ ಆಯಿತು. ವಾಯು ಅಷ್ಟು ಅವಶ್ಯ ಅದ ರೀ ಅಂತ ಅವ್ರು ಹೇಳಿದರು. ನೋಡಪ್ಪ ನರೇಂದ್ರ,
ದೇವರ ಅವಶ್ಯದಲ್ಲ. ನೀರೊಳಗೆ ಮುಳುಗಿದ ವೇಳೆಯಲ್ಲಿ ನೀವು ಎಷ್ಟು ನಾವು ಗಟ್ಟಿಯಾಗಿ ಹಿಡಿದಾಗ ನನ್ನಿಂದ ತಪ್ಪಿಸ್ಕೊಂಡು ವಾಯುವನ್ನು ಪಡಿಬೇಕು. ಇರಿದ್ರೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬದುಕಬೇಕಂದ್ರೆ ಮೇಲ್ಭಾಗ ಹೋಗಲೇಬೇಕು, ವಾಯುವನ್ನು ಪಡೆಯಲೇಬೇಕು ಅಂತ ಏನು ಅಷ್ಟು ಒದ್ದಾಡಿ ಬಿಟ್ಟಿಲ್ಲ. ಅಷ್ಟು ದೇವರಿಗೋಸ್ಕರವಾಗಿ ಯಾವಾಗ ಒದ್ದಾಡ್ತಿಲ್ಲ ಆಗ ದರ್ಶನ ಅಂತ ಆಗುತ್ತೆ. ದೇವರ ದರ್ಶನ ಆಗಲೇಬೇಕು. ದೇವರಿಗೋಸ್ಕರವೇ ನೀನು ಹೊರೆ ತೆರೆದಿರಬೇಕು, ದೇವರಿಗೋಸ್ಕರ ನೀನು ಮೆದುಳು ಕುಲ್ಲ ಇರಬೇಕು, ಆಗ ದರ್ಶನ ಆಗ್ತದಪ್ಪ. ಹಾಗಾದ್ರೆ ದೇವರ ದರ್ಶನ ಮಾಡ್ತೀರೇನ್ರಿ? ಹಾಗೆ ಬರೋದಿಲ್ಲ, ಬರೋದಿಲ್ಲ. ಅದಕ್ಕಾಗಿ ಇರಬೇಕು, ಅದಕ್ಕೋಸ್ಕರವಾಗಿ ನಿನ್ನ ಜೀವನ ಇರಬೇಕು, ಆಗ ದರ್ಶನ ಆಗ್ತದೆ ಅಂತ ಹೇಳಿದರು. ಆಮೇಲೆ ಅವರು ಮಾತನಾಡ್ತಾ ಬಂದಮೇಲೆ ಕಾಳಿಕಾಯಿ ದೇವಿ ದರ್ಶನ ಕೂಡ ಮಾಡಿಸಿದ್ರು ರೀ. ದರ್ಶನ ಆಯಿತು, ಎಲ್ಲ ಆಯಿತು. ಅಂದರೆ ಮೊದಲು ನಾವು ಏನಂತಂದ್ರೆ ಎಲ್ಲಕ್ಕಿಂತ ಏನ್ಬೇಕ್ರಿ, ಮೊದಲು ನಮ್ಮಲ್ಲಿ ದೃಢ ಭಕ್ತಿ ಬೇಕು, ಗಟ್ಟಿಯಾಗಿರಬೇಕು. ಕೋಡಿ ಅಪ್ಪ ಹೇಳ್ತಿದ್ರು, ಕೋಡಿ ಗುರುಮಾರ್ಗವಿದು ಹೇಡಿಯ ಕೆಲಸ ಅಲ್ಲ ಅಂತ. ಏನು ಕೋಡಿ ಅಂದ್ರೆ ಲಕ್ಷಾಣ ಕಡೆ ಭಾಷೆ ಅದು. ಕೋಡಿ ಅಂದ್ರೆ ಹುಚ್ಚ. ಕೋಡಿ ಗುರು ಮಾರ್ಗವಿದು, ಗುರುಗಳ ಮಾರ್ಗದ ಈ ಮಾರ್ಗ ಹೇಡಿಗಳ ಕೆಲಸ ಅಲ್ಲ ಅಂತ. ಮಿಲಿಟ್ರಿ ಹೋದ್ರೆ ಯಾವ ರೀತಿಯಾಗಿ ಬಂದಿರತಕ್ಕಂಥ ಗುಂಡುಗಳು ಎದೆಗೊಟ್ಟು ಮುಂದೆ ಹೋಗಿ ವೈರಿಗಳನ್ನು ಸಂಹಾರ ಮಾಡಿ ಅಕಸ್ಮಾತ್ ಗುಂಡು ಬಡಿದಾಗ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ ಹೊರತಾಗಿ ಮುಂದಿಟ್ಟಿರುವ ಅಡಿಯನ್ನು ಹಿಂದೆ ಇಡುವುದಿಲ್ಲ. ಮೊನ್ನೆ ಒಂದು ಈ ಊರೊಳಗೆ ಕಾರ್ಯಕ್ರಮದಾಗ ಒಬ್ಬರು ಹೇಳಿದರು ನೋಡ್ರಿ, ಯಾರೊಬ್ಬರು ಬರಹಟ್ಟಿಯವರು ಯಾರೋ ಹೇಳಿದರು, ಚಂದ್ರಶೇಖರ್ ಯಾರೋ ಒಬ್ಬರು ಹೇಳಿದರು. ಅವನು ಒಬ್ಬ ತಂದೆ ತನ್ನ ಮಗನ ಮಿಲಿಟ್ರಿ ಕಳಿಸಿದ್ರಿ. ಮಿಲಿಟ್ರಿ ಕಳಿಸಿದಾಗ ದೇಹ ತ್ಯಾಗ ಮಾಡಿದ್ದಾನೆ, ಈಗ ನಿಮ್ಮ ವೀರ ಮರಣವಪ್ಪಿದ್ದಾರೆ, ಅವ್ರು ವೀರ ಚಕ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ತೊಗೊಂಡ್ಬಂದರು. ನಾನು ನೋಡ್ತಾ ಇದ್ದೀನಿ, ವೀರ ಚಕ್ರಕ್ಕೆ ಯೋಗ್ಯ ಇದ್ದಾನೆ, ನಾನು ನೋಡೋಕ್ಕಲ್ಲ, ನೀವು ಹೇಳಿದ್ರಿ ನೋಡ್ಬೇಕಂತ ಹೇಳಿದ. ಏನು ನೋಡ್ತೀರಿ? ನೋಡ್ತಾ ಇದ್ದೀನಿ. ನೋಡಿದ್ರಿ ಆ ಮಗನ ಮೇಲ್ಭಾಗ ವಸ್ತು ತೆಗೆದು ಗುಂಡುಗಳು ಎದಿಗೆ ಬಿದ್ದಿವೆಯೋ, ಗುಂಡುಗಳು ಏಟು ಬೆನ್ನಿಗೆ ಬಿದ್ದಿವೆ ನೋಡ್ತಾ ಇದ್ದೆ ಅಂತ ಹೇಳಿದ್ರು. ಎಲ್ಲ ಗುಂಡುಗಳು ಎದಿಗೆ ಬಿದ್ದಿರುತ್ತೆ. ಎದಿಗೆ ಅಂದ್ರೆ ಬರುವ ಗುಂಡುಗಳಿಗೆ ಎದೆಗೊಟ್ಟು ಆಗ ಎಷ್ಟೋ ಜನರು ಕೂಡ ಆಗ ನಾಶ ಮಾಡ್ತಾರೆ. ಜೈಶಾಲಿ ಆಗದ ಜೈಶಾಲಿ ವಿರುದ್ಧ ಒಂದು ಅಡಿಯನ್ನು ಹಿಂದೆ ಸರಿ ಮುಂದೋಗಿ ಅಷ್ಟು ಗುಂಡುಗಳು ಬಿಡಿಸ್ಕೊಂಡು ಎದೆಗೆ ಬಿಡಿಸ್ಕೊಂಡು ದೇಹ ಮಾಡ್ತಾನೆ. ನನಗೆ ಬೆನ್ನಿಗೆ ಬಿಡಿಸ್ಕೊಂಡು ಹಿಂದಿಟ್ಟು ಮುಂದಿಟ್ಟು ಪಾದ ಹಿಂದಿಟ್ಟು ಮರಳಿ ಓಡಿಲ್ಲ. ಈಗ ನೀವು ವೀರಚಕ್ರ ಕೊಡ್ಲಿಕ್ಕೆ ಅಡ್ಡಿಯಲ್ಲ ಅಂತ ಹೇಳಿದ್ರು. ಮಿಲಿಟರಿ ಅವರ ಶೋಧ ಮಾಡಿ ತಂದೆಗೆ ಸಮಾಧಾನ ಆಗಲಿಲ್ಲ, ಸ್ವತಃ ತಾನು ನೋಡ್ತಾನೆ ಮಗನ. ಮಿಲಿಟರಿ ಅವ್ರು ನೋಡಿದ್ರು ಕೊಟ್ಟಿರ್ಬೋದು, ಯಾವುದೇ ಕಾರಣ ಕೊಟ್ಟಿರ್ಬೋದು, ನನಗೆ ಸಮಾಧಾನ, ನನಗೆ ಸರಿ ಇಲ್ಲ. ನನ್ನ ಮಗನಿಗೆ ಏನಕ್ಕೂ ಗುಂಡುಗಳಿಗೆ ಎದೆಗೆ ಬೀಳೋ ಹೊರತಾಗಿ ಬೆನ್ನಿಗೆ ಬೀಳ್ಕೊಡೋದು. ಅದರಂತೆ ಇಲ್ಲಿ ಕೋಡಿ ಗುರು ಮಾರ್ಗವಿದು ಹೇಡಿಯ ಕೆಲಸ ಅಲ್ಲ, ಗುರುಗಳ ಮಾರ್ಗದಲ್ಲ, ಇದು ಹೇಡಿಗಳ ಕೆಲಸ ಅಲ್ಲ, ಇದು ಶೂರನ ಕೆಲಸ ಇರ್ತದೆ. ಗುರುಗಳು ಯಾವ ರೀತಿ ಹೇಳ್ತಾರೆ ಆ ರೀತಿ ಆಚರಣೆ ಮಾಡ್ಬೇಕಾಗ್ತದೆ. ಗುರುಗಳು ಏನು ಹೇಳ್ತಾರೆ ಪಾಲಿಸ್ಬೇಕು. ಗುರುಗಳು ಏನು ಹೇಳ್ತಾರೆ, ಗುರುಗಳು ಹೇಳ್ತಕ್ಕಂಥ ಶಾಸ್ತ್ರ ವಿಷಯವನ್ನು ನೀವು ಸಚ್ಚಿದಾನಂದರ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನೀನಿದೆ ಅಂತ ಅವ್ರು ಹೇಳಿದ್ರೆ ನಿಸ್ಸಂದೇಹವಾಗಿ ಹೌದು ಅಂತಕ್ಕಂಥ ಭಾವನೆ ಬರೋಲ್ಲ. ಕೆಟ್ಟದ್ದೆಲ್ಲ ಹೋಗಿರಬೇಕು, ಬೇರೆ ಕಡೆ ಇರ್ತಕ್ಕಂಥ ಎಲ್ಲ ವಿಚಾರ ಹೋಗಿರ್ಬೇಕು, ತಾನಿದೆ ಇರತಕ್ಕಂಥ ಸ್ಥಿತಿ ಪ್ರಾಪ್ತ ಆಗಿರಬೇಕು. ಗುರು ಕೃಪಾ ಭಾಳ ದೊಡ್ಡದ್ರಿ. ಗುರು ಒಂದು ಸಲ ಗುರು ಕೃಪಾಶೀರ್ವಾದ ಓದ ಅಷ್ಟೇ ಸುಲಭ ಅಲ್ಲ. ಎಷ್ಟೋ ದಿವಸ ಹಿಡಿತದ್ರಿ, 12-24 ವರ್ಷ ಆದರೂ ಒಬ್ಬರು ಸನ್ಯಾಸ ದೀಕ್ಷೆ ಸಿಗೋದಿಲ್ಲ. ನಮ್ಮ ಮುಂದೆ ಸಿಗದೆ ಇದ್ದಾರೆ ಸನ್ಯಾಸ. ಅಂದ್ರೆ ಸನ್ಯಾಸ ಅಂದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಅವ್ರು ಸಂತೋಷಪಟ್ಟು ಅವ್ರು ಕೊಡಬೇಕು, ಗುರುಗಳು ಕೊಡಬೇಕು ಸನ್ಯಾಸ ದೀಕ್ಷೆ ಅವ್ರು ಕೊಡಬೇಕು. ಅಷ್ಟಾದರೂ ಕೂಡ ಸಾಧ್ಯ ಇಲ್ಲತಕ್ಕಂಥದ್ದು. ಒಂದು ಸಲ ಗುರುಗಳು ಅಕಸ್ಮಾತ್ ಕರುಣೆ ಬಂದು ಈತ ಯೋಗ್ಯ ಇದ್ದಾನ ಅಥವಾ ಯೋಗ್ಯ ಇದ್ದಾಳನ್ನು ಶುದ್ಧಾಗಿ ಅವರು ಕರುಣ ಮಾಡಿ ಅನುಗ್ರಹ ಮಾಡಿದರೆ ಸಾಕು, ಜೀವನ ಪಾವನ ಆಗ್ತದೆ. ಅಂಥ ಪಾವನಮಯ ಇರ್ತಕ್ಕಂಥವರು ಮೂಡಲಿಗೆ ಸಿದ್ಧಮ್ಮ ತಾಯಿ ಸನ್ಯಾಸಿ ಇರ್ತಕ್ಕಂಥ ವಿಷಯವನ್ನು ಇವತ್ತು ಅದು ಹಾಗೆ ಒಂದು ಯೋಗ್ಯತೆಗೋಸ್ಕರ ಆಗೋ ವಿಷಯ ಬಂತು. ಹಾಗೆ ವಿಷಯ ಬಂತು. ಆದಮೇಲೆ ಗುರುಗಳ ಕೃಪಾಶೀರ್ವಾದ ಅಂತ ಭಾಳ ಸ್ಟೇಟ್ ಅದು. ಹೇಗೆ ಈ ದೇಶದಲ್ಲಿ ಮಿಲಿಟ್ರಿ ಯೋಧರಿರ್ತಾರಲ್ಲ ಅವ್ರು ಹೇಗೆ ಕಟ್ಟಿರ್ತದೆ, ಹಾಗೆ ಸನ್ಯಾಸ ಮಾರ್ಗ ಕೂಡ ಕಟ್ಟಿರ್ತದೆ. ಕಠಿಣ ರೀತಿಯಿಂದ ವರ್ತಿಸ್ತಕ್ಕಂಥ ಗುರುಗಳಿರಬೇಕು, ಕಠಿಣ ಮಾರ್ಗದಲ್ಲಿ ಪರೀಕ್ಷೆ ಮಾಡ್ತಕ್ಕಂಥ ಗುರುಗಳಿರಬೇಕು, ಅದನ್ನು ಪಾಲಿಸ್ತಕ್ಕಂಥ ಅಪೇಕ್ಷೆಗಳಂತ ಶಿಷ್ಯರಿರಬೇಕು. ಇರಲಿಲ್ಲ ಅಂದ್ರೆ ಸನ್ಯಾಸ ಪಡೀಲಿಕ್ಕೂ ಸರಿಯಾಗೋದಿಲ್ಲ,
ಕೊಡಲಿಕ್ಕೂ ಸರಿ ಅವರು ಅದಕ್ಕೆ ಬಳ್ಳಿ ಗುರುಳರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದಿದ್ದರೆ ಸರ್ವಜ್ಞ ಅಂತ. ಒಳ್ಳೆಯ ಗುರುಗಳು ಇರಲಿಲ್ಲಂದ್ರೆ ಶಿಷ್ಯರು ಜ್ಞಾನ ಇರ್ತಕ್ಕಂಥ ಶಿಷ್ಯ ಇರ್ತಾರೆ, ಯೋಗ್ಯತೆ ಇರ್ತಕ್ಕಂಥ ಶಿಷ್ಯ ಇರ್ತಾರೆ. ಬಳ್ಳಿ ಗುರುಳರು ಕೂಡಿ ಒಬ್ಬರು ಒಂದು ಎತ್ತರ ಪರ್ವತ ಪ್ರದೇಶ, ಆಗ ಕುರುಡರು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಹೊರಟಾರ. ಎಂಥ ಸಂದರ್ಭದಲ್ಲಿ ಒಪ್ಕೊಂಡು ನಾವು ಕುರುಡರು ನಮ್ಮ ಸಾಯಿ ಇನ್ನೊಬ್ರು ಮಾಡೋದು ಹೋಗೋದಿಲ್ಲ, ಕೈ ಗಟ್ಟಿ ಹಿಡಿದವ್ರು ಬಿಡಬೇಡ ತಗೊಂಡು ಒಬ್ಬರು ಮಾತಾಡಿದರು. ಆಗ ಹೋದರು. ಮುಂದಿನ ಮಕ್ಕಳು ಪರ್ವತ ದಾಟ್ಕೊಂಡು ಕೆಳಗೆ ಹಿಡಿದು ಈಗ ಜೋತೆ ಬಿದ್ರಿ. ಅವನು ಹಿಂದಿನ ಕೈ ಬಿಡಬಾರ್ದು, ಇವನು ಅವನ ಜೋಡಿ ಅವನು ಅಷ್ಟು ಕೂಡಿ ಜಾರ್ಕೊಂಡು ಕೆಳಗೆ ದೊಡ್ಡ ಕಂದಕ ಎಲ್ಲರೂ ಕುಡ್ಕೊಂಡು ಕಂದಕದೊಳಗೆ ಬಿದ್ದು ಅಷ್ಟು ಕೂಡಿ ಸತ್ತೋರು. ಏನು ಕಾರಣ ಇದಕ್ಕೆ? ಕಣ್ಣುಗಳಿಲ್ಲ. ಹಾಗೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದಿರೋ ಸರ್ವಜ್ಞ ಅಂತ. ಒಳ್ಳೆಯ ಗುರುಗಳ ಉಪದೇಶ ಇದ್ದರೆ ಎಲ್ಲ ಕೂಡ ಕುರುಡ ಜ್ಞಾನ ಪ್ರಾಪ್ತಿಯಾಗದೆ ಹೋಗ್ಬೇಕಾಗ್ತದೆ, ಮೋಕ್ಷ ಪಡೆಯದೆ ಹೋಗ್ಬೇಕಾಗ್ತದೆ. ಅದು ಗುರು ಕೃಪಾಶೀರ್ವಾದ ಅವಶ್ಯವಾಗಿ ಬೇಕು. ಅವ್ರು ಕೃಪಾಶೀರ್ವಾದ ಪಡೆದವರು ಅವಶ್ಯವಾಗಿ ಮೋಕ್ಷ ಪಡಿತಾರೆ. ಸನ್ಯಾಸ ಅಂತಕ್ಕಂಥದ್ದು ಅಥವಾ ದೇವ್ರು ನೋಡ್ತಾ ಇದ್ದೀವಿ ಸ್ವಾಮಿಗಂದ್ರೆ ಕೇಳಿದ್ರೆ ದೇವ್ರು ನೋಡ್ತೀವಿ ಅನ್ನತಕ್ಕಂಥದ್ದು ಅವೆಲ್ಲ ಅಷ್ಟು ಸುಲಭಲ್ಲ. ಯೋಗ್ಯತೆ ಅನ್ನೋದು ಭಾಳ ಮುಖ್ಯ ಇರ್ತದೆ. ಯೋಗ್ಯತೆ ಪಡಿಬೇಕು. ಯೋಗ್ಯತೆಗೋಸ್ಕರವಾಗಿ ಸನ್ಯಾಸ ಯೋಗ್ಯತೆಗೋಸ್ಕರವಾಗಿ ಬ್ರಹ್ಮಜ್ಞಾನದ ಯೋಗ್ಯತೆಗೋಸ್ಕರವಾಗಿ ನಾವೆಲ್ಲ ಏನಂದರೆ ಆ ದಾರಿಯೊಳಗೆ ಎಲ್ಲರೂ ಕೂಡ ಸಾಗಬೇಕು ಗಟ್ಟಿ. ನೀವು ಸಂಸಾರಿಗೆ ಅಷ್ಟು ಇರೋದಿಲ್ಲ ರೀ. ನೀವು ಬಂದ್ರೆ ಬರೀ ಕೊಡ್ರಿ ಪ್ರಸಾದ ಮಾಡಿ ಹೋಗ್ರು. ಒಳಗೆ ಹೋಳಿಗೆ ಮಾಡಿದಾರೆ ಅವ್ರಿಗೆ, ಒಳಗೆ ಹೋಳಿಗೆ ಅದ, ಚಪಾತಿ ಅದ, ಬಾಳೆಹಣ್ಣದ, ಆಗದ, ಈಗದ, ತೋಡ್ರಿ ಅದು ಎಲ್ಲ ನಿಮ್ಮದು ಲಯದ ಇರುತ್ತೆ. ನೀವು ನಮ್ಮ ಖಾತೆಗೆ ಒಂದು ವೇಳೆ ಬರ್ತೀವಂದ್ರೆ ಅದು ಮುಂದಿನ ಚಾಲು. ಮುಂದೆ ನಂತರ ಅದಲ್ಲ ಸನ್ಯಾಸಕ್ಕೆ ಬರ್ತೀವಿ ಅಂದರೆ ನಮ್ಮ ಅಪ್ಪ ಹೇಳಿದ್ರು ನಮ್ಗೆ, ಮಗು ಓರಪ್ಪ 12 ವರ್ಷ ಪರ್ಯಂತರವಾಗಿ ಬೇವಿನ ರಸ ಕುಡಿಬೇಕು ಅಂತ. ಹ್ಞೂ ರಪ್ಪ ಅವರು ತಗೋ, ಅಲ್ಲಿ ಒಂದು ಬಾಟಕದಲ್ಲ ನಾನು ತಗೋ, ಅಲ್ಲಿ ಖಾರ ಕಲ್ಲದ ತಗೋದು. ಹ್ಞೂ ರಪ್ಪ ಆ ಬೇವಿನ ರಸ ತೊಗೊಂಡು ಗಿರಡೆಯರು ಆ ಎಲೆಗಳು ತೊಗೊಂಡ್ಬಾರ್ದು ಹೋಗಿದ್ದು ತೆಗೆದುಕೊಂಡ್ಬಂದು ಅರಿ ಅದು ಸಣ್ಣ ಜಜ್ಜು ಅರಿ ಅಂತ. ಹ್ಞೂ ರಪ್ಪ ತೆಗಿ ರಸ ಅವರು ತೆಗಿ ಏನ ಅಷ್ಟು ಮಾಡು ನಂತರ ಕುಡಿ ಮತ್ತೇನು ಮತ್ತೆ ತೊಗೋಬಾರ್ದು ಅಂತೇಳಿ. ಹ್ಞೂ ರಪ್ಪ ಆನಂತರ ಸ್ವಲ್ಪ ಕೈ ಇರ್ತಲ್ಲ ಅವ್ನು ಕುಡಿಬೇಕು, ಸ್ವಲ್ಪ ಕೈ ಹರಿಸ್ತೀರಿ. ಅವ್ನು ಕುಡಿದ ನಂತರ ಭಾಳ ಸಮಯ ಅಂತ ಅದು ಹಾಗೆ ಸ್ವಲ್ಪ ಕೈ ಹಿಡಿದು ಒಂದು 10 ಪಲ್ಯ ತೊಗೊಂಡಿರು ಸ್ವಲ್ಪ ಅಂದ್ರೆ ಲಘು ನಾವು ಕೊಲ್ಲಾಗಲಿ ಹೇಳಿ. ಅಪ್ಪವ್ರು ಕೇಳಿದ್ರು, ಮಗು ಬೇವಿನ ರಸ ಅಷ್ಟು ಕುಡಿದೇನು? ಅಪ್ಪವ್ರು ಇಲ್ಲರಿ ಅಪ್ಪವ್ರ ಇದು ಬೇಕ್ರಿ, ಸತ್ಯ ಕೊಡಬೇಕ್ರೆ ನಾವು ಏನೋ ಮಾಡಿದ್ರೆ ಹೇಳಬೇಕು. ಅಪ್ಪವ್ರ ಭಾಳ ಕೈ ಹರಿಸ್ತೀರಿ, ಒಂದು 10 ಎಲೆಯನ್ನು ತೊಗೊಂಡಿರಪ್ಪ ಅವ್ರು. ಹೌದಾ? ನಾಡಿನ ಅದನ್ನು ತೊಗೊಬಾರ್ದು. ಹ್ಞೂ ರಪ್ಪ ಅವರು 12 ವರ್ಷ ಕುಡಿಬೇಕು ಹೇಳಿದ್ರು. ಹ್ಞೂ ರಪ್ಪ ಅವರು ಮರು ಸಾಯ್ತು ಹೋಗು ಕುಡಿ ಬೇವಿನ ರಸ. ಹ್ಞೂ ರಪ್ಪ ಅವರು ಕುಡಿದೀವಿ. ಭಾಳ ಕೈ ಹರಿಸ್ತೇವೆ. ಒಂದು ಸ್ವಲ್ಪ ನೀರನ್ನು ಕುಡ್ತೀವಿ, ಇಷ್ಟೇ ನೀರು ರೀ. ಒಂದು ವಾಟ್ಕ ಬೇವಿನ ರಸ ರೀ ಅಂದ್ರೆ ಬೇವಿನ ರಸ ಕುಡಿದು ಮತ್ತು ರೊಟ್ಟಿ ಊಟ ಮಾಡೋದು, ಚಪಾತಿ, ಕಾಯಿಪಲ್ಯ, ಅನ್ನ, ಸಾರು, ಉಪ್ಪಿಟ್ಟು, ಅವಲಕ್ಕಿ ಇವು ಮತ್ತೆ ತೋತಾರೆ ತಿಳ್ಕೊಂಡ್ರಿ. ಬೇವಿನ ರಸ 1 ಕಪ್ ಕುಡಿದ್ರೆ ಮರುದಿವ್ಸ ಮತ್ತೊಂದು ಕಪ್ ಕುಡಿದ್ರೆ ನೀರು ಕುಡಿಯಂಗಿಲ್ಲ ರೀ. ನೀರು ಇಲ್ಲ, ಏನಿಲ್ಲ. ಹೇಗಿರ್ಬೇಕ್ರಿ? ನೀರು ಇಲ್ಲ. ಆನಂತರ ಮರುದಿವ್ಸ ಅಪ್ಪವ್ರು ಕೇಳಿದ್ರು, ಮಗು ಬೇವಿನ ರಸ ಅಷ್ಟೇ ಕುಡಿದೆವು? ಅಪ್ಪವ್ರು ಇಲ್ಲರಿ ಸ್ವಲ್ಪ ಭಾಳ ಕೈ ಅನಿಸ್ತಾರೆ, ಸ್ವಲ್ಪ ಒಂದಿಷ್ಟು ನೀರು ಎಷ್ಟು ತೊಗೊಂಡಿವಿ ಅಷ್ಟೇ ಹೇಳಿದ್ವಿ, ಸ್ವಲ್ಪ ಇಷ್ಟ ನಾಳಿಂದ ಅದು ಕೂಡ ಮಾಡಬಾರ್ದು. ಹ್ಞೂ ರಪ್ಪ ಮನುಷ್ಯನ ಅದು ಇಲ್ಲ ಏನೂ ಇಲ್ಲ. ಹಾಗೆ ನಡೀತೀವಿ, ಕುಡಿತಾ ಬಂದೀವಿ. ಇವರೆಲ್ಲ ನಿಮ್ಮ ಬಳಗಿರ್ತಲ್ಲ ಯಾರ ಅಪ್ಪವ್ರ ಹತ್ರ ಹೋಗಿ ಭಾಳಷ್ಟು ಗದ್ದಲ ಮಾಡಿ ಅಪ್ಪವ್ರ ಹೇಗೆ ತಡಿತಾರೆ, ಎಷ್ಟು ಥರ ಸನ್ಯಾಡ್ತಾರೆ, ವರ್ಷ ಅಂದ್ರೆ ತೊಂದರೆ ಆಗತ್ತೆ ರೀ ಅಪ್ಪವ್ರ ಆಗತ್ತೆ. ಅದು ಕೆಲವೊಬ್ರು ಒಂದು ಹೆಣ್ಮಕ್ಳು ತಾಯಿ ಸ್ವಲ್ಪ ಇವ್ರು ಕರಳ ಮುರಿದ್ರಿ. ಅಪ್ಪವ್ರು ಹಂಗೆ ಹೇಳ್ತಾರೋ, ಹಣ್ಣು ಓದ್ ಕೊಡು, ಅದು ಹಣ್ಣು ತಂತ ಇಟ್ರಿ ತಾಯಿ ಕೊಡ್ರಿ, ನಿಮ್ಮ ಹಣ್ಣು ನಾವು ತೊಗೊಳಿಲ್ಲ, ಗುರು ಹೇಳಿದೆ ಅಷ್ಟೇ ಪಾಲಿಸೋ. ಹಣ್ಣು ತೊಗೊಂಡು ಏನು ಮಾಡೋದು ನಾವು ಇಲ್ಲರಿ ಅಪ್ಪವ್ರನ್ನ ತೋಡ್ರಿ ಹಣ್ಣು ತಂತ ಒಟ್ಟಿದ್ರಿ ಮೂಲ್ಯಾಗ. ನಾವು ಮತ್ತೇನು ಮಾಡಿದ್ವಿ, ಮೂಲ್ಯಾಗ ಇರ್ತಾವೆ ಮತ್ತು ಇಲ್ಲೇ ಬಾದಕ ಮೊಯ್ರದ ಒಯ್ಲೇ ಇಲ್ಲರಿ, ಮತ್ತು ಮೂಲ್ಯಾಗ ಇಟ್ಬಿಟ್ಟು ಸುಮ್ಮನೆ ಮತ್ತೇನು ಮಾಡೋದು. ಇಷ್ಟಾಯ್ತು. ನಾವು ಅಷ್ಟು ಅದ್ಮೇಲೆ ಇರ್ತೀವಿ. 6-7 ದಿವಸ ಆದ್ರೆ ನೀರಿಲ್ಲ ಏನು, ಕೇವಲ ಏನು ಎಷ್ಟು 1 ಕಪ್ಪು ಬೇವಿನ ರಸ. ಇದೆಲ್ಲರೂ ಕುಡ್ಕೊಂಡು ಅಪ್ಪವ್ರಿಗೆ ಭಾಳಷ್ಟು ಉಪದ್ರ ಕೊಟ್ಟು ಅಪ್ಪವ್ರ
ಹೀಗಾದ್ರೆ ಹೇಗಿರ್ತಾರಪ್ಪ ಮನುಷ್ಯರು ಸತ್ತ ಹೋದಾಗ್ತದೆ. ನೀವು ಬಿಡಿಸಬೇಕ್ರಿ ಅಪ್ಪರು, ಬಿಡಿಸಬೇಕ್ರಿ ಎಲ್ಲರೂ ಬಿಡಿಸ್ಬೇಕ್ರಪ್ಪ. ಈ ಬಳಗ ಬಿಡಿಸ್ದ ಗದ್ಲ ಹಿಡಿಸಿ ಅಪ್ಪರ ಹುಡುಗ ಓರಿ ಅಪ್ಪರು 12 ವರ್ಷ ಹತ್ತು ಬಿಟ್ಬಿಡಿ ನಂತರ. ಹನ್ನೆರಡು ವರ್ಷ ಮತ್ತು ಗುರುಳ ಮುಖದಿಂದ ಬಂದದ್ದು ಮತ್ತು ಮುಗಿದೋತು. 12 ವರ್ಷ ಆಯ್ತದ ಅವ್ರ ಮುಖದಿಂದ ಬಂತಂದ್ರೆ ರೀ. ಮತ್ತು ಅದು ಏನಿರಲಿ ಗುರು ಮುಖಾಂತರ ಬಂತಲ್ಲ. ಹ್ಞೂ ರೀ ಅಪ್ಪರು ಸಾಕ ಅದನ್ನ ಯಾಕೆ ಅಪ್ಪರು ಕೇಳಿಲ್ಲ. ಮತ್ತು ಈಗ ನಾವು ಹೇಳಿದ್ರಪ್ಪ 12 ವರ್ಷ ಮಾಡ್ತೀವತ್ತಲ್ಲ. 12 ವರ್ಷ ಅಂತ ಹೇಳಿದ್ರು ಹ್ಞೂ ಹೇಳ್ತೀರಿ, ಬೇಡ ಹ್ಞೂ ಅನ್ಕೊ. ಗುರುಳ ಆಜ್ಞೆ ಅಂದ್ರೆ ಆಜ್ಞೆ ಮತ್ತೇನು ಅದ್ರೊಳಗೆ ಏನು ಪಾಲಿಸೋದು ಅಷ್ಟು. ಹ್ಞೂ ರೀ ಅಪ್ಪರು ಅಂತೇಳಿ ಅಪ್ಪರು ಸಾಷ್ಟ ನಮಸ್ಕಾರ ಮಾಡಿದ್ವಿ, ಬಿಟ್ಟು ಹೋಗಿಬಿಡ್ತು, ಮುಗಿತದ. ಆದರೆ ಮುಂದೆ 3 ವರ್ಷ ಪರ್ಯಂತ ಹಾಗೆ ಆಹಾರ ಸ್ವೀಕಾರ ಮಾಡೋದು. ಮೊದಲು ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡಿಕೊಂಡು ಆ ನಂತರ ಬೇವಿನ ರಸ ತೊಳೆಗಿ 3 ವರ್ಷ ಮಾಡ್ತಾ ಬಂದ್ವಿ. ಅಂದರೆ ಏಕೆ ಗುರುಗಳು ಮಾಡಿಸ್ತಾರೆ ಪರೀಕ್ಷೆ ಏನು ಕಾರಣ ಅಂತಂದ್ರೆ ಅಕಸ್ಮಾತ್ ಈ ಒಮ್ಮೆ ಮನೆಗೆ ಹೋಗೋದಾಗ್ತದೆ, ಯಾರ ಮನೆಗೆ ಕರ್ಕೊಂಡು ಹೋಗಿರ್ತಾರೆ. ಶ್ರೀಮಂತರ ಮನೆ ಇತ್ತು, ಬೇಕಾದ ಅನೇಕ ವಸ್ತುಗಳೆಲ್ಲ ತಂದು ತಯಾರು ಮಾಡಿ ನಮ್ಮ ಮುಂದಿಟ್ಟು ಸ್ವೀಕಾರ ಮಾಡಿದ್ವಿ, ಸಂತೋಷ ಆಯಿತು. ಬಡವರ ಮನೆ ಇರ್ತದೆ ರೀ, ಮನೆಯೊಳಗೆ ಏನು ಅನುಕೂಲ ಇರೋದು ಪಾಪ. ಯಾವಾಗಿಂದೋ ಒಂದು ಕಟುಕು ರೊಟ್ಟಿರ್ತದೆ, ಒಂದು ಸ್ವಲ್ಪ ಯಾವಾಗಿಂದೋ ಅದು ಒಣಗಿ ಇರ್ತಕ್ಕಂಥ ಬೆಳ್ಳುಳ್ಳಿ ಚಟ್ನಿ ಇರ್ತದೆ ರೀ ಒಣಗಿದ್ದು. ಕುಡಿಗೆ ನೀರು ಸಹಿತ ಒಂದು ಒಡಕಾಗಿರ್ತಕ್ಕಂಥ ಒಂದು ಬಿಂದಿಗೆ ಅಥವಾ ಒಡಕಾಗಿರ್ತಕ್ಕಂಥ ಒಂದು ಹರಿವಿರ್ತದೆ. ಕುಡಿಲಿಕ್ಕೂ ಕೂಡ ಮುಕ್ಕು ಮೈ ಇರ್ತದೆ, ಏನು ಅನುಕೂಲ ಇಲ್ಲ. ಅಂಥವ್ರ ಮನೆಗೆ ಹೋದ ವಿಶೇಷ ಏನಿರ್ತದೆ ಹೇಳಿ. ಇವ್ರ ಮನೆಗೆ ಶ್ರೀಮಂತರ ಮನೆಗೆ ಹೋದಾಗ ಒಳ್ಳೆಯ ವಸ್ತುಗಳು ಸ್ವೀಕಾರ ಮಾಡಿದಾಗ, ಬಡವರ ಮನೆಗೆ ಹೋದಾಗ ಖಾರ ಸ್ವೀಕಾರ ಮಾಡೋದು, ಕಟುಕು ರೊಟ್ಟಿ ಸ್ವೀಕಾರ ಮಾಡೋದು, ಮುಕ್ಕು ಮೈಗಳಿಗೆ ನೀರು ಕುಡಿದು ಅದ ಸರಿ ಅನಿಸೋದಿಲ್ಲ. ಅದಕ್ಕೆ ಸಮಾನ ಸುಖ ದುಃಖಿ ಸಮಯ ಕುರಿತು ಲಾಭ ಜಯ. ಸುಖ ಇರಲಿ ದುಃಖ ಇರಲಿ, ಲಾಭ ಇರಲಿ ಹಾನಿ ಇರಲಿ, ಸಮಾನ ಅಂತಕ್ಕಂಥದ್ದು ಬೇಕು. ಅಲ್ಲಿರ್ತಕ್ಕಂಥ ಪಂಚ ಪಕ್ವಾನಗಳು ಕೂಡ ಅಷ್ಟೇ ಇರಬೇಕು, ಬೇವಿನ ರಸನೂ ಅಷ್ಟೇ ಇರಬೇಕು. ಮಜಾ ಅಂದ್ರೆ ಹುಣ್ಣೂರಿಗೆ ಹೋಯ್ತಿರು, ಒಬ್ಬರ ಮನೆಯದು ಮನೆ ಶಾಂತಿ ಇತ್ತು. ಮಾಳಿ ಮಸ್ತರು ಇದ್ರ ನಮ್ಮ ಜೊತೆಗೆ ಅಪ್ಪರು ಬಂದಿರಲಿ ಕಾಣ್ತದೆ, ಯಾವ ದಿವಸ ಬಂದಿರಲಿ, ಇಲ್ಲೇ ಇದ್ಕೊಂಡು ಮಾಡಿದಾಗ ಅವರು ಪ್ರಸಾದ ಕೊಡುವಾಗ ಸೌತಿಕಾಯಿ ಇಷ್ಟಿಟ್ಟು ಸೌತಿಕಾಯಿ ರೀ ಹೋಳಿ ತೊಗೊಂಬಂದು ಪ್ರಸಾದ ನಾವು ಕೊಟ್ಟರು. ಪ್ರಸಾದ ಮಾಡಿದ್ವಿ, ಔಷಧಿ ಪ್ರಸಾದ ಮಾಡಿದ್ವಿ. ನೀವು ತೋತಮ್ಮ ಅಂತಂದರೆ ಅಪ್ಪರು ತಮ್ಮ ಆದ ನಂತರ ತೋತಿರ್ತದೆ. ಆಯಿತು, ಪ್ರಸಾದ ಮಾಡಿದ್ವಿ. ಪ್ರಸಾದ ನಂತರ ಮಾಳಿ ಮಸ್ತರು ಪ್ರಸಾದ ಕೂತರು. ಆ ಸೌತಿ ಹೋಳನ್ನು ತೆಗೆದುಕೊಂಡು ಒಂದು ಹೋಳನ್ನು ಕಟ್ಟತೇನು ಒಂದು ಎಷ್ಟು ಕಡ್ದ್ರಿ. ಅಪ್ಪರ ಹೇಗಾರಿ ಸ್ವೀಕಾರ ಮಾಡಿ ಅಪ್ಪರ ಹೇಗಾರಿ ಸ್ವೀಕಾರ ಮಾಡಿ. ಆ ಕೆಟ್ಟ ಕೈ ಇರ್ತದೆ, ಕಡಗ ಇರ್ತಾರೆ, ಕೈ ಕಾಯ್ತದೆ. ಒಂದು ಸ್ವಲ್ಪ ಮುಖ ನೀವು ಕೆಟ್ಟ ಮಾಡಲಿಲ್ಲ ಅಪ್ಪರ, ನನಗೇನು ಗೊತ್ತಾಗಲಿಲ್ಲ ಅಪ್ಪರ ಹೇಳಿದ್ರು. ನಾವಂತೂ ನಾವು ಸರಿ ಬರಬರ್ದಿ, ಆದರೆ ಇನ್ನೊಬ್ಬರಿಗೆ ಇನ್ನೂ ಸ್ವಲ್ಪ ಅನುಭವ ಆಗ್ಬೇಕಲ್ಲ. ಯಾರೇ ಬೇರೆಯವ್ರ ಮಹಾತ್ಮರು ಬಂದ್ರೆ ಅವ್ರಿಗೆ ಮನಸ್ಸಿಗೆ ತೊಂದರೆ ಆಗಬಾರ್ದು. ಅದಕ್ಕಾಗಿ ಹೋಳಿದಾಗ ಏನು ಮಾಡ್ಬೇಕು, ಹೋಳಿ ಅದು ತುಂಬ ಇರ್ತದೆ, ಅದರೊಳಗೆ ಸ್ವಲ್ಪ ನೀವು ಸ್ವೀಕಾರ ಮಾಡಿ ನೋಡಿ, ಸರಿ ಅದ್ರಲ್ಲಿ ನೋಡಿ ಕೊಡ್ಬೇಕು ಇನ್ನೊಬ್ಬರಿಗೆ ಅಂಥೇಳಿ. ಅದು ನಾವು ಏನು ಪರಿಣಾಮ ಅಂತ ಹೇಳಿದ್ರೆ ಏನು ಪರಿಣಾಮ ಇಲ್ಲ. ಏಕೆಂದ್ರೆ ಮೊದಲ ಅಪ್ಪರು ಟೇರಿ ಪಟ್ಟಿ ಇರ್ತಾರೆ. ಅದು ಹುಳಿ ಇರಲಿ, ಖಾರ ಇರಲಿ, ಸಿಹಿ ಇರಲಿ, ಕಹಿ ಇರಲಿ, ಒಗರು ಇರಲಿ, ಏನು ಸಮುದ್ರ ಸನ್ಯಾಸಿಗಳಿಗೆ ಏನು ಸಂಬಂಧ ಇರ್ತದೆ. ಈ ದೇಹನ ಮಿಥ್ಯೆ ತಂದಾಗ ಇನ್ನೊಂದು ನಾವು ಕೊಟ್ಟಿರ್ತಕ್ಕಂಥ ವಸ್ತುಗಳು ಏನು ಸಂಬಂಧ, ಅದರೊಳಗೆ ಇರ್ತಕ್ಕಂಥ ಶಾಖಾರವಾಗಿರ್ತಕ್ಕಂಥ ವಸ್ತು ಅಂತ ವಸ್ತುನ ಹಣ್ಣನ್ನು, ಅದು ಗಡ್ಡೆ ಗೆಣಸುಗಳನ್ನು, ಎಲೆಗಳು ಇರ್ಬೋದು, ಅಷ್ಟನ್ನು ಸ್ವೀಕಾರ ಮಾಡ್ಕೊಂಡು ಇರ್ಲಿಕ್ಕೆ ಏನು ತೊಂದರೆ ಅದು ಚೆನ್ನಾಗಿರ್ತದೆ. ಅದಕ್ಕೆ ಗುರು ಸ್ಮರಣೆ ಮಾಡಿ ಏನು ಮಾಡ್ರಿ, ಆ ದಾರಿಯೊಳಗೆ ಸಾಗಿ ಮೋಕ್ಷಗೋಸ್ಕರ ಪ್ರಯತ್ನ ಮಾಡ್ತಕ್ಕಂಥದ್ದು ಅದು ಭಾಳ ಶ್ರೇಷ್ಠ. ಅದು ಮೋಕ್ಷಗೋಸ್ಕರ ಪ್ರಯತ್ನ ಮಾಡ್ತಾ ಇರಬೇಕು ಎಲ್ಲರೂ. ಮೋಕ್ಷ ಮುಖ್ಯ ಇರ್ತದೆ ಸನ್ಯಾಸ ಮಾರ್ಗ. ಸನ್ಯಾಸ ಅಂದ್ರೆ ತ್ಯಾಗೇ ನೈಕಿನ ಅಮೃತತ್ವ ಮಾನುಷ. ತ್ಯಾಗ ಬಂದ್ರಲ್ಲಿ ಅಮೃತತ್ವ ಪಡಿ ಬರ್ತದೆ. ಯೋಗದಿಂದ ಅಮೃತವನ್ನು ಅಂದರೆ ಭೋಗಾದಿಗಳಿಂದ ಅಮೃತತ್ವವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆದ್ಮೇಲೆ ಇಲ್ಲಿ ಪರ್ಯಂತವಾಗಿ ಅದು ಹೇಗೋ ಆ ವಿಷಯ ಹಾಗೆ ಬಂದುಬಿಡ್ತೀವಿ. ಏಮಂತ ಪೀಠಿಗೆ ಪ್ರಾರಂಭಕ್ಕಂಥದ್ರ ಜೊತೆಗೆ ಸಾಗಿ ಇವತ್ತು ಯೋಗ್ಯತೆಗೋಸ್ಕರ ಯೋಗ್ಯತೆಯನ್ನು ಸ್ವಾಮಿ ವಿವೇಕಾನಂದರು ಹೇಗಾಗಿ ಹೋದರು, ದೇವ್ರು ನೋಡಲಿಕ್ಕೆ ಹೇಗೆ ಸಾಧ್ಯ ಇತ್ತು ಹಾಗೆ ಬಂದು ಮತ್ತು ನಮ್ಮಲ್ಲಿರ್ತಕ್ಕಂಥ ಗಟ್ಟಿಗಳಾಗಿರ್ತಕ್ಕಂಥ ಅಪ್ಪರು ಹಾಂ ಕೋಡಿ ಗುರುಮಾರ್ಗವಿದು ಹೇಳಿ ಕೆಲಸ ಅಲ್ಲ. ಆದ್ರೆ ಕೆಲವೊಬ್ಬರು ಕೋಡಿ ಗುರುಮಾರ್ಗ ಅದು ಹೇಳಿ ಕೆಲಸ ಅಲ್ಲ ಅಂತ ಕೆಲವರು ತಪ್ಪಿ ಬದಲಾವಣೆ ಮಾಡಿ
ಮತ್ತೇನಿಲ್ಲ ಇಷ್ಟ ಅದು. ಕೋಡಿ ಗುರುಮಾರ್ಗವಿದು ಹೇಳಿ ಕೆಲಸಲ್ಲ ಅಂತ ಶಬ್ದ. ಅವು ಕೆಲವರು ಕೋಡಿ ಗುರುಮಾರ್ಗ ಇದು ಹೇಳಿ ಕೆಲಸ ಅಲ್ಲ. ಅದು ಗುರುಮಾರ್ಗ ಕೋಡಿಪ್ಪ ನಿನ್ನ ಕೆಲಸ ಅಲ್ಲದ ನೀ ಬಿಟ್ಟರೆ ಬಿಡು ಗುರುಗಳು ಅವ್ರ ಹತ್ತ ರೀತಿ ಅದು ತಪ್ಪು ತಿಳ್ಕೊಂಡು. ಅದಕ್ಕೆ ನಿಜವಾಗಿ ಪರಮಾರ್ಥ ಸಾಧನೆ ಮಾಡುವಾಗ ನೀ ಈಗ ಕೂತಿರ್ಬೇಕು. ಅರಿವಿ ಅಂಗಡಿ ಕೂತಾಗ ಶೆಟ್ ಕೂತಿರ್ತಲ್ಲ, ಕೂಡೋಗೋಸ್ಕರ ಶಾಸ್ತ್ರಕ್ಕೆ ಕೂಡೋಗೋಸ್ಕರವಾಗಿ 84 ಆಸನ ಬರೀ ಎಷ್ಟವರಿ ನಿಮಗೆ ಅದೇ ಸಾಧ್ಯ ಇರ್ತದೆ. ಇವ್ರಿಗಿಲ್ಲ ಅಂತ ಅನ್ಸುತ್ತೆ. ರಾಮದೇವ್ರ ಕಡೆ ಹೋಗಿ ಬರೀ ಕೇಳ್ಕೊಂಡು ಪ್ರಸಿದ್ಧ ರಾಮದೇವ್ರು ಅವ್ರ ಹತ್ರ ಹೋಗ್ರಿ. ಆಸನ ಎಷ್ಟು ಹೋಗಿ ಕೇಳ್ರಿ, 84 ಆಸನಗಳು. 84 ಆಸನಗಳನ್ನ ಅಪ್ಪವ್ರು ಹಾಕ್ತಾಯಿದ್ರು. ನಾವು ಕೂಡ ಅದ್ರೊಳಗೆ ಭಾಳಷ್ಟು ಬಹುಶಃ ಒಂದು 50-60 ಆಸನ ಹಾಕ್ತಿದ್ವಿ. ನಾವು ಕೂಡ 50-60 ಆಸನ ಹಾಕ್ತಿದ್ವಿ. ಇಲ್ಲಿ ಬಂದ ನಂತರ ಎಲ್ಲ ಆಸನ ಹೋಗ್ಬಿಟ್ಟು ಆಸನ ಹೋಗ್ಬಿಟ್ಟು 50-60 ಆಸನ ಹಾಕ್ತಿದ್ವಿ. ಅಂದರೆ ಕೂಡೋಗೋಸ್ಕರವಾಗಿ ಆಸನವನ್ನು ಅಚಲವಾಗಿ ಕೂಡ್ತಕ್ಕಂಥದ್ದು. ಇದಕ್ಕೆ ಸುಖಾಸನ ಅಂತಾರೆ. ಈ ಆಸನಕ್ಕೆ ಸುಖಾಸನ ಅಂತಾರೆ. ಸುಖವಾಗಿರ್ತಕ್ಕಂಥ ರೀತಿ ಅದು ಏನು ಕ್ಲೇಶ ಆಗದೆ ಅಧ್ಯಾತ್ಮ ನಡೆಸೋದಕ್ಕೆ ಬೇಕಾಗಿರ್ತಕ್ಕಂಥ ಆಸನ ಸುಖಾಸನ ಅಂತಂದು. ಇದು ಒಂದು ಆಸನ. ಗುರುಗಳ ಕೃಪಾಶೀರ್ವಾದ ಕಠಿಣ ಯಾವುದಲ್ಲ. ಗುರುಗಳ ಕೃಪಾಶೀರ್ವಾದ ತಪ್ಪಿದ್ರೆ ಸುಲಭ ಆಗ್ತದೆ, ಎಲ್ಲ ಕಠಿಣ ಆಗ್ತದೆ. ಗುರುಗಳ ಕೃಪಾಶೀರ್ವಾದ ಎಂಥ ಕಠಿಣ ಇದ್ರೆ ಕೂಡ ಏನಾಗ್ತದೆ, ಸುಲಭ ಆಗ್ತದೆ. ಎಲ್ಲಕ್ಕಿಂತ ಮೊದಲು ಗುರುಗಳ ಕೃಪಾಶೀರ್ವಾದ ಆಗಬೇಕು. ಆ ರೀತಿ ಆಗ್ತಕ್ಕಂಥದ್ದು ಅದು ಭಾಳ ಮುಖ್ಯ ಇರ್ತದೆ. ಸನ್ಯಾಸಿ ಆಗ್ಬೇಕಾದ್ರೆ ಈ ಜಗತ್ತಿನ ಒಂದು ಗೊಡಿವೆ ಏನು ಬೇಕಾದ್ರು ಯಾರು ಜಗತ್ತು ಚಲೋರೇ ಇರಲಿ, ಜಗತ್ತು ಕೆಟ್ಟರೇ ಇರಲಿ, ಜಗತ್ತಿನ ಆಹಾರ ವಿಹಾರಗಳು ಹುಳಿ ಉಪ್ಪ ಖಾರ ಸಿಹಿ ಒಗರು ಇದ್ರ ಗೊಡಿವೆಲ್ಲ. ಯಾರು ತನ್ನ ಚಲೋನೇ ಕೆಟ್ಟರಲಿ, ಯಾರು ಬರಲಿ ಹೋಗಲಿ. ಇದು ಸಂಪೂರ್ಣವಾಗಿ ಮಠ ತುಂಬ ಎಲ್ಲ ಜನ ಇರ್ತಾರಪ್ಪ. ಒಂದು ದಿವಸ ಯಾರೂ ಇರಲಿಲ್ಲ. ಆಗ ಒಂದಿಬ್ಬರು ಮೂರು ಒಂದಿಷ್ಟೇ ಇದ್ರು. ಒಂದು ದಿವಸ ಯಾರೂ ಇರಲಿಲ್ಲ, ಒಬ್ಬರು ಇಲ್ಲ ಶಾಸ್ತ್ರಕ್ಕೆ. ಆಗ ನಮ್ಮ ನಡೆದು ನಡೀತಿದ್ದು ಯಾರೂ ಇಲ್ಲ ಅಂತ. ಶ್ರೀಮಂತ ನಿಜಗುಣಿಸಿ ಹೇಳ್ತಾರೆ, ನಾ ಪೇಳುವೆ ನೀನು ಒಲಿದು ಆಲಿಸು ಗುರು ಶಂಭುಲಿಕ. ಸದ್ಗುನಾಥ ನೀವು ನನಗೆ ಹೇಳ್ತೀರಿ ಮೊದಲು, ಏನೋ ನಿಮಗೆ ಹೇಳ್ತಾ ಇದ್ದೀನಿ. ಏಕೆಂದ್ರೆ ಶಿಕ್ಷಕರು ಪಾಠ ಹೇಳಿದ್ರಂದ್ರೆ ವಿದ್ಯಾರ್ಥಿ ಯಾರಿಗೆ ಒಪ್ಪಿಸ್ಬೇಕು ಪಾಠ? ಅವ್ರ ಮನೆಯಾಗ ಪಾಠ ಒಪ್ಪಿಸ್ಬೇಕು. ಯಾರಿಗೆ ಒಪ್ಪಿಸ್ಬೇಕ್ರಿ? ನಾ ಪೇಳುವೆ ನೀನು ಒಲಿದ ಆಲಿಸು ಗುರು ಶಂಭುಲಿಂಗ. ಗುರು ಶಂಭುಲಿಂಗವೇ, ಸದ್ಗುನಾಥ ಪರಮಾತ್ಮನೇ, ನೀವು ಮೊದಲು ನನಗೆ ಹೇಳ್ತೀರಿ. ಇವತ್ತು ನಾ ಏನು ಮಾಡ್ತಾಯಿದ್ದೀನಿ, ಮರಳಿ ನಿಮಗೆ ಹೇಳ್ತಾ ಇದ್ದೀರಿ. ಅಂದರೆ ಎಲ್ಲಿ ಲೋಪದ ಎಲ್ಲಿ ದೋಷದ ಅದನ್ನು ತಿದ್ದಿ ನಾನು ಉದ್ಧಾರ ಮಾಡ್ತೀನಿ ಹೇಳಿ ಅದನ್ನು ಗುರುಗಳು ಹೇಳ್ತಕ್ಕಂಥದ್ದು ಹೇಳ್ಕೊತ ಆನಂದ ಇರೋದು. ಗುರುಗಳು ಕಾಣ್ತಾರೆ. ನಮ್ಮಲ್ಲಿ ಆ ಮಠದ ಬರುವಾಗ ನಮ್ಮ ಹತ್ರ ಒಂದು ಟೇಪ್ ಇರ್ಗಾಡಿತ್ತು. ಹಾಗೆ ಕೆಲವೊಂದು ಕಾರಣದಿಂದ ಕೆಲವರು ಬರ್ತಿರಲಿಲ್ಲ, ಮಠಕ್ಕೆ ಬರ್ತಿರಲಿಲ್ಲ. ಎಲ್ಲ ಬೆಳಗ್ಗೆ ಸ್ವಲ್ಪ ಬೇರೆ ಬೇರೆ ಹೋಗಿಬಿಟ್ಟಿದ್ದಾರೆ. ಅದು ಶಾಸ್ತ್ರಕ್ಕೆ ಬರ್ತಿರಲಿಲ್ಲ. ನಾವು ಅದೇ ಮಠಕ್ಕೆ ಬಂದಿದ್ವಿ. ಬಹುಶಃ ಒಂದು 2-3 ತಿಂಗಳಾಗ್ತದೆ ಆಗಿತ್ತು, ಹೆಚ್ಚಾಯಿತು. ಅದು ಟೇಪ್ ರೆಕಾರ್ಡ್ ಪ್ರಾರಂಭ ಮಾಡಿದ್ರಿ. ನಾವು ಶಾಸ್ತ್ರ ಹೇಳೋದು ಒಬ್ಬರೇ ಹೇಳ್ತಾ ಕೂತ್ಬಿಡಿ. ಆನಂದ ಎಷ್ಟೆಲ್ಲ ಮಂದಿ ಆನಂದ ಕೂತೀವಲ್ರಿ. ಇದ್ರೊಳಗೆ ಕೊರತೆ ಏನಿಲ್ಲ. ಮತ್ತು ಈಗ ಚಲೋ ಯಾರು ಇರಲ್ಲ, ತೀರ ಹೆಚ್ಚು ಮತ್ತಷ್ಟು ಆ ಪ್ರಮಾಣ ಈ ಪ್ರಮಾಣ ಆ ದೃಷ್ಟ ತೀದೃಷ್ಟ ಮತ್ತಷ್ಟು ಆನಂದ ಹೇಳೋದು. ಯಾವ ಬಡಗಿನಲ್ರಿ. ನೀವು ಮುಂದೆ ಕೂತಾರ ಅಕಸ್ಮಾತ್ ಹೀಗೆ ನೋಡಿದ್ರೆ ಸಂಸಾರಿಕರು ಮನೆಗೆ ಹೋಗಿ ಪಾಪ ಅವ್ರಿಗೆ ತಡ ಆಯ್ತು ಸಮಯ ಆಯಿತು ಅನ್ನೋದಲ್ಲ. ಒಬ್ಬರೇ ಕೂತ್ರೆ ಅಲ್ಲೇನು ನಮ್ಮ ಸಾಕಾಗುತ್ತೆ ಹೇಳೋದು. ಸಾಕೋ ತನಕ ಹೇಳ್ತಾ ಕೂತ್ಬಿಡಿದ್ರಿ. ಅದಾದಮೇಲೆ ಅದು ಮುಗಿದ ನಂತರ ಜಯಘೋಷ ಆದ ನಂತರ ಮುಗಿತಲ್ಲ. ಆ ನಂತರ ಅದನ್ನು ಚಾಲು ಮಾಡಿದ್ರಿ. ಮಾತು ಕೇಳ್ಕೊತಿದ್ದು ಬಿಡೋದು ಆನಂದ. ಟೇಪ್ ರೆಕಾರ್ಡ್ ಅದು ಮಾತು ಪ್ರಾರಂಭ ಮಾಡಿದ್ರಿ. ನಾವು ಕೇಳ್ಕೊತ ಕೂತ್ಬಿಡೋದು. ಆದರೆ ನಾವು ಹೇಳ್ತಕ್ಕಂಥದ್ದು ಯಾರು ಕೇಳ್ಬೇಕ್ರಿ? ಗುರುನ ಕೇಳ್ಬೇಕು. ಹೀಗೆ ಭಕ್ತಿನ ಪ್ರಾರ್ಥನೆ ಮಾಡಿ ಗುರುಗಳ ಫೋಟೋ ನೋಡಿ ನಮಸ್ಕಾರ ಮಾಡಿ. ನಾವು ಹೆಚ್ಚಾಗಿ ಸುಮ್ಮನೆ ಈ ಸತಿ ನೋಡ್ತೀವಿ. ಹೆಚ್ಚಾಗಿ ನಾವು ಕೆಳಗೆ ಎಷ್ಟು ನೋಡ್ತೀವಿ ಹೇಳಿ? ನಿಮ್ಮನ್ನ ಎಷ್ಟು ನೋಡ್ತೀವಿ? ನೋಡ್ತೀವಿ ಅಷ್ಟು ಕಡಿಮೆ ನೋಡ್ತೀವಿ ರೀ. ನಾವು ಅಪ್ಪವ್ರು ನೋಡ್ತಿರ್ತೀವಿ. ನಾವು ಕೆಳಗೆ ನೋಡಿ ಏನು ಮಾಡೋದು? ನಮ್ಗೆ ಯಾರು ಕಾಣಿಸ್ಬೇಕು ಹೇಳಿ? ಗುರುಗಳನ್ನ ನೋಡ್ಬೇಕು. ಗುರುಗಳನ್ನ ನೋಡ್ತಾ ನೋಡ್ತಾ ಆನಂದ ಇರಬೇಕು. ನೀವು ಅವ್ರನ್ನ ನೋಡ್ಬೇಕು, ನಾವು ಅವ್ರನ್ನ ನೋಡ್ಬೇಕು. ನಾವು ಅಷ್ಟು ನೋಡಬಾರ್ದು, ನೀವು ನೋಡ್ಬೇಕು. ಈ ಪೂಜೆ ಅದು ಮಾಡ್ತೈತ್ರಲ್ಲ, ನೀವು ಹೆಣ್ಮಕ್ಳು ಆರತಿ ನಿಮಗೆ ಹೆಚ್ಚಾಗಿ ಹೆಣ್ಮಕ್ಳಿಗೆ ಸಂಬಂಧ ಪಡಿತೈತೆ. ಗಂಡು ಮಕ್ಳು ಬೆಳಗೋದು ಕಡಿಮೆ. ಆರತಿಯನ್ನು ಬೆಳೆದ್ರೆ ಅಥವಾ ನೀವೆಲ್ಲರೂ ಬಂದಿರೋದು ಧೂಪಾರತಿ ಬೆಳೆದಿರ, ಪಂಚಾರತಿ ಬೆಳೆದಿರ, ಅದಕ್ಕಂಥ ಆರತಿ ಬೆಳೆದಿರ, ಅಥವಾ ಈ ಇದು ಮಾಡ್ತಿರಲಿಲ್ಲ ಈ ಮುಂದೆ ಸಮಯ ಹಚ್ಚಿಟ್ಟಿರ್ತೀರಿ. ಇವೆಲ್ಲ ಕೂಡ
ಹೇಗಿರ್ಬೇಕು ನೀವು ಪೂಜೆ ಮಾಡ್ಲಿಕ್ಕೆ ಹತ್ರ ಆ ದೀಪದ ಬೆಳಗಲ್ಲ ಜ್ಯೋತಿ ಬೆಳೆದಿರ್ತ ನೋಡ್ರಿ, ಅದು ಕೇವಲ ಅಪ್ಪವರ ಭಾವಚಿತ್ರ ಮೇಲೆ, ಅಪ್ಪವರ ಫೋಟೋದ ಮೇಲೆ ಬೀಳಬಾರ್ದು, ಅಪ್ಪವರ ಮೂರ್ತಿ ಅಲ್ಲ ಮೂರ್ತಿ ಮೇಲೆ ಬೀಳಬಾರ್ದು. ಮೂರ್ತಿಯನ್ನು ದಾಟಿಕೊಂಡು ಭಾವಚಿತ್ರವನ್ನು ದಾಟಿಕೊಂಡು ನಿಜವಾಗಿ ಗುರುಗಳ ಮೇಲೆ ಅದು ಬೀಳೋ ಪ್ರಕಾಶ ಬೀಳಬೇಕು. ನೀವು ಬೆಳಗುವಾಗ ಇಷ್ಟೆಲ್ಲ ಸಾಮಗ್ರಿ ಬೇರೆ ಬೇರೆ ಬೆಳತಕ್ಕಂಥ ವಸ್ತುಗಳು ಇಟ್ಟಿರ್ತಾರೆ. ಏಕೆ ಇಟ್ಟಿರ್ತಾರೆ ಅಂದ್ರೆ, ಒಂದು ಸಾಮಗ್ರಿ ಈ ಒಂದು ಧೂಪಾರ್ತಿಯನ್ನು ಬೆಳಗುವಾಗ ನಮ್ಮ ಮನಸ್ಸು ಸರಿ ಬಿಡಲಿಲ್ಲ, ಗುರು ದರ್ಶನ ಆಗಲಿಲ್ಲ ಅಂದ್ರೆ ಪಂಚಾರ್ತಿ ಬೆಳಗುವರೆ ಆಗ್ಬೇಕು, ಆಗ ದರ್ಶನ ಆಗ್ಬೇಕು. ಕರ್ಪೂರ ಆರತಿ ಬೆಳಗುವರೆ ಗುರು ದರ್ಶನ ಆಗ್ಬೇಕು, ಆರತಿ ಬೆಳಗುವರೆ ಗುರುಗಳ ದರ್ಶನ ಆಗಬೇಕು. ಅಂದ್ರೆ ನಿಮಿಷವಾಗಲಿ ನಿಮ್ಮ ನೆನಪು ನಿಂತೊಡೆ ಮುಗ್ತದೆ. ಒಂದು ನಿಮಿಷ ಆಗಲಿ ನಿಮ್ಮ ನೆನಪು ನಿಂತರೆ ಏನಂದ್ರೆ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾರೆ. ಒಂದು ನಿಮಿಷ ಮನಸ್ಸು ಸಂಪೂರ್ಣ ನಿರ್ಲಕ್ಷ್ಯ ಕೊಟ್ಟು ಆರತಿಯನ್ನು ಬೆಳಗುವಾಗ ಪೂಜೆ ಮಾಡುವ ಎಲ್ಲರೂ ಕೂಡ ಯಾರು ನೋಡ್ರಿ, ಪ್ರತ್ಯಕ್ಷ ಗುರುಗಳು ನೋಡ್ಬೇಕು. ಅವ್ರ ಫೋಟೋ ಅಲ್ಲ, ಅವ್ರ ಮೂರ್ತಿ ಅಲ್ಲ, ಏನು ನೋಡ್ಬೇಕ್ರಿ, ಅವರನ್ನೇ ಗುರುಗಳನ್ನೇ ನೋಡಬೇಕು. ಆ ರೀತಿ ಪೂಜೆ ಮಾಡಬೇಕು. ಹಾಗಾದ್ರೆ ಪೂಜೆ ಆಗ್ತದೆ, ಇರಲಿಲ್ಲ ಪೂಜೆ ಆಗ್ತದೆ. ಎಂತಾರೆ ಅಪರಿತರು ಕೈ ಒಳಗೆ ಗಂಟೆ ತೆಗೆದುಕೊಂಡಿರ್ತೀರಿ, ಇನ್ನೊಂದ್ರಾಗ ಹಿಡಿದಿರ್ತೀರಿ, ಧೂಪಾರ್ತಿ ಹಿಡಿದಿರ್ತೀರಿ. ಬೆಳಗುವಾಗ ಗಂಟೆ ಎತ್ತದ ನಿನ್ನ ಮನಸ್ಸನ್ನು ಇಲ್ಲಿಲ್ಲ, ನೀ ಬೆಳಗ್ತಾ ಇದ್ದಿ. ಇದು ಎಲ್ಲ ಇದಷ್ಟು ನೀ ಬೆಳಗುದೆಲ್ಲ ಸುಳ್ಳು ಅಷ್ಟು ಸುಳ್ಳು. ಏನು ಮಾಡ್ತೇನೆ ಅಂದರೆ ಅಷ್ಟು ಸುಳ್ಳು. ಏಕೆಂದ್ರೆ ನೀನು ಮೂರ್ತಿಯನ್ನು ನೋಡ್ತಾ ಇದ್ದಿ, ಭಾವಚಿತ್ರ ನೋಡ್ತಾ ಇದ್ದಿ, ಒಳಗಿರ್ತಂಥ ಪ್ರತ್ಯಕ್ಷ ಗುರುಗಳನ್ನು ನೋಡೋ ನಿನಗೆ ಭಾವ ಇಲ್ಲ. ಅದಕ್ಕೆ 100ಕ್ಕೆ 100 ಗುರುಗಳನ್ನು ನೋಡುವ. ಶಿವಲಿಂಗದ ಹತ್ರ ಹೋದ್ರೆ, ಪರಮಾತ್ಮನ ಹತ್ರ ಹೋದ್ರೆ ಪರಮಾತ್ಮನ ಮೂರ್ತಿ ನೋಡ್ತೀರಿ, ಲಿಂಗ ನೋಡ್ತೀರಿ. ಅಲ್ಲಿ ಯಾರು ನೋಡಬೇಕು? ಸ್ವತಃ ಭಗವಂತ ಪ್ರತ್ಯಕ್ಷವಾಗಿ ಪರಮಾತ್ಮನ ನೋಡಬೇಕು. ಹನುಮಂತರು ಹೋಗ್ತೀರಿ, ಹನುಮಂತವ್ರ ಮೂರ್ತಿ ನೋಡ್ತೀರಿ. ಮೂರ್ತಿ ನೋಡ್ದಲ್ಲ, ನೀವು ಅಲ್ಲಿ ಕೂಡ ಆರತಿ ಬೆಳಗಿದ್ರೆ ನಿಜವಾಗಿರ್ತಕ್ಕಂಥ ಒಳಗಿರುವ ದೇವರನ್ನು ನೋಡ್ತಕ್ಕಂಥ ಬರಬೇಕು. ಆಗ ನಿಮ್ಮ ಪೂಜೆ ಸಫಲತೆ ಇರ್ತದೆ. ಇದು ಮಾಡ್ಕೋಬೇಕು ನೀವೆಲ್ಲರೂ. ಅಷ್ಟಾದರೂ ಸರಿ ಆಗ್ತದೆ. ಇಲ್ಲಾಂದ್ರೆ ಹಾಗೆ ಬಂದು ಕೊಡೋದು ಕೇಳೋದು ಹೋಗೋದು ಮತ್ತು ಪೂಜೆ ಮಾಡೋದು ಇಷ್ಟ ಮಾಡಿದ್ರೆ ನಿಜವಾಗಿರ್ತಕ್ಕಂಥ ಲಾಭ ನಿಮಗೆ ಆಗೋದಿಲ್ಲ. ನಾವು ಹೇಳೋದು ನಿಜವಾಗಿರ್ತಕ್ಕಂಥ ಲಾಭ ಆಗಲಿ, ಅವರನ್ನೇ ಪ್ರತ್ಯಕ್ಷ ಮಾಡ್ಕೋ, ಗುರುಗಳನ್ನೇ ಪ್ರತ್ಯಕ್ಷ ಮಾಡ್ಕೋ. ಶ್ರೀಮನ್ ನಿಜಗುಣ ಶಿವಕಾರುಣ್ಯ ಸ್ಥಳ ಹೇಳ್ತಾರೆ, ಹರ ನಡಿ ಬಿಡಿ ಅಂತ. ಪರಮಾತ್ಮನ ಪಾದ ಕಮಲಗಳನ್ನು ಹಿಡಿ. ಅವ್ರು ಇಷ್ಟು ಲಿಂಗ ಹಿಡಿ ಅಂತ ಹೇಳಿಲ್ಲ, ಸ್ಥಾವರ ಲಿಂಗ ಹಿಡಿ ಅಂತ ಹೇಳಿಲ್ಲ, ಮೂರ್ತಿ ಪಾದ ಹಿಡಿ ಅಂತ ಹೇಳಿಲ್ಲ. ಹರ ನಡಿ ಬಿಡಿ, ಪ್ರತ್ಯಕ್ಷವಾಗಿ ಪರಮಾತ್ಮನ ಪ್ರತ್ಯಕ್ಷ ಮಾಡಿಕೊಂಡು ಅವ್ರ ಪಾದ ಹಿಡಿತಿದ್ರು. ಪ್ರತ್ಯಕ್ಷವಾಗಿ ಅಷ್ಟು ನಿಮ್ಮ ಭಕ್ತಿ ವಿಶೇಷವಾಗಿರಬೇಕು. ಗುರುಗಳನ್ನೇ ಯಾರು ಪ್ರತ್ಯಕ್ಷ ನೋಡ್ತಾರೆ ಅಷ್ಟು ಲಕ್ಷ ಕೊಟ್ಟು ಪೂರ್ತಿ ಲಕ್ಷ ಕೊಡ್ತಾ ನಿಮ್ಮ ಭಕ್ತಿ ವಿಶೇಷ ಆದಾಗ ಹೇಳ್ತಾರೆ. ಅವ್ರನ್ನ ನೋಡ್ತಕ್ಕಂಥ ಒಂದು ಸಾಮರ್ಥ್ಯ ಪ್ರಾಪ್ತಿ ಆಗ್ತದೆ. ಅಂಥದ್ದು ಬರಲಿ ಅಂತ ನೀವು ಮನುಷ್ಯರು ಸಂಕಲ್ಪ ಮಾಡ್ಕೋಬೇಕು. ಆಗ ನಾವು ಹೇಳಿದ್ಕೊಳ್ಳಿ ನೀವು ಹ್ಞೂ ಅಂತ ಗೋಣಾಕಿ ತಲೆಯೆಲ್ಲ ಹ್ಞೂ ರೀ ಪಾದಿಗೆ ಖರ್ಚ ಬರಾಗಿಲ್ಲ ಇರ್ತದೆ. ನಾವು ಹೇಳೋದು ನೀವು ಕೇಳೋದು ಹ್ಞೂ ರೀ ಆಚೆ ಹೋದ ನಂತರ ಏನು ಕಿವಿ ಗುಳ್ಗಳಂದಂಗೆ ಎರಡು ಕೈ ಜಾಡಿಸಿ ಆತ ಅವ್ರದವ್ರಿಗೆ ನಮ್ಗೆ ಅವ್ರದವ್ರಿಗೆ ನಮ್ಗೆ ಹಾಗಾದರೆ ಏನು ಮಾಡಿದ್ರೆ ವಿಷಯವನ್ನು ಇಲ್ಲಿ ಕೇಳಿದ್ರೆ 100ಕ್ಕೆ 100 ಪಾಲನೆ. ಇಂಥ ವಿಷಯಗಳು ಏನು ಹೇಳಿದ್ವಿ ನೋಡಿ, ಇದೆಲ್ಲ ಪೂಜಾ ಪದ್ಧತಿ ಹೇಳಿದ್ವಿ. 100ಕ್ಕೆ 100 ಪಾಲಿಸ್ಬೇಕು. ನಿಜವಾದ ಗುರುಗಳ ದರ್ಶನ ಆಗಬೇಕು. ನಿಮ್ಮ ಅನುಭವ ವಿಷಯ ಅಪೂರ್ವಳ್ಳಿ ಮಾಡಲಿ. ಆದ್ಮೇಲೆ ಪರಮ ಪೂಜ್ಯರಾದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮತಿ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರವರ ದಿವ್ಯ ಕರುಣಿಂದ ಸರ್ವರಿಗೂ ಸದ್ರುಳು ವ್ಯಾಪಾರದಲ್ಲಿಯೂ ಸುಭೋಗವಾಗಿ ನಿಂತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಶ್ರೀಮತಿ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರವರ ದಿವ್ಯ ಪಾದಕಮಲಗಳಲ್ಲಿ ಮಂಗಲವಾಗಿರ್ತಕ್ಕಂಥ ಈ ಶ್ರಾವಣ ಮಾಸದ 27ನೇ ದಿನದ ಸಾಯಂಕಾಲದ ವಾಗೃಪ ಪುರುಷರ ಸದ್ಗುರುವರ ಚರಿತ್ರೆ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಗ್ರಂಥದ ಸದ್ಗುರುವರ ಚರಿತ್ರೆಯ ವಾಗೃಪ ಪುಷ್ಪಗಳನ್ನು ಸದ್ಗುರುವರ ದಿವ್ಯ ಶ್ರೀಪಾದ ಪದ್ಮಗಳನ್ನು ಸಮರ್ಪಿಸಿ ಹಾಗೂ ಶ್ರೀಮತಿ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರವರ
ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ಸಾಯಂಕಾಲದ ವಿಷಯಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त दत्त